She looks like Cassius, yes. But she has stuff. ನಾನು ರಿಜ್ವಾನ್ ಎಸ್ ಕಾಲ್ಬೇಸನ ಕ್ಲಸ್ಟರ್ CRP. ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಜೊತೆಗೆ ನಮ್ಮ ಸಹಕರಿಸಿದ ಎಲ್ಲ ನಮ್ಮ BRC BO ಮೇಡಮ್ BDDP ಎಲ್ಲರಿಗೂ ಸಹ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಏನ್ ವಿಷಯ ಹೇಳಕ್ ಹೋಗ್ತೀನಿ ಅಂದ್ರೆ, ನಮ್ಮ ಒಂದು ಕ್ಲಸ್ಟರ್ ನಲ್ಲಿ ಇಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರೋಗ್ರಾಮ್ ನಾವು ನಡೆಸ್ಕೊಡ್ತಾ ಇದ್ದೀವಿ. ಬಹಳ ಚೆನ್ನಾಗಿದೆ. ಎಲ್ಲ ಶಾಲೆಯಲ್ಲೂ ಅಷ್ಟೇ, ಮಕ್ಕಳು ಅಷ್ಟೇ ತುಂಬಾ ಕೌತುಕದಿಂದ ಕಾಯ್ತಾ ಇದ್ದಾರೆ ಎಲ್ಲ ಒಂದು ವಿಷಯಗಳನ್ನ ಇದು ತನ್ನ ಪ್ರತಿಭೆಗಳನ್ನ ಹೊರ ಹಾಕೋದಿಕ್ಕೆ. ಮೇನ್ ಏನಪ್ಪಾ ಅಂದ್ರೆ, ಪ್ರತಿಭಾಕಾರದಿಂದ ಮಕ್ಕಳಲ್ಲಿ ಇರ್ತಕ್ಕಂತಹ ಒದಗಿರ್ತಕ್ಕಂತಹ ಒಂದು ಸುಪ್ತ ಶಕ್ತಿಯನ್ನ ಹೊರಗೆಳೆದು ಶಿಕ್ಷಣ ಅಂತ ಹೇಳ್ತಾರೆ ರೂಲ್ಸೋಪಲ್ಲಿ. ಹಾಗೆ ನಮ್ಮ ಈ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ಸ್ ಇದೆ ಅದನ್ನ ನಾವು ಕ್ಲಸ್ಟರ್ ಲೆವೆಲ್ ಅಲ್ಲಿ ಮತ್ತೆ ಇಲ್ಲಿಗಿದ್ದವರಿಗೆ ತಾಲೂಕ್ ಲೆವೆಲ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗ್ತೀವಿ. ಲಾಸ್ಟ್ ಟೈಮ್ ನಾವು ಕವಾಲಿಯಲ್ಲಿ ಮತ್ತೆ ಇನ್ನೊಂದೆರಡು ಈವೆಂಟ್ಸ್ ಗಳಲ್ಲಿ ಸ್ಟೇಟ್ ಲೆವೆಲ್ ತನಕ ನಮ್ಮ ಕ್ಲಸ್ಟರ್ ಇಂದ ಹೋಗಿರ್ತಕ್ಕಂತಹ ಒಂದು ನಿದರ್ಶನವಿದೆ. ಅದಕ್ಕೆ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯನ್ನು ಹೊರಗೆಳಿಬೇಕು, ಅದೇ ಇಂಪಾರ್ಟೆಂಟ್. ನನ್ನೇನು ನಾವು ಲಾಸ್ಟ್ ವೀಕ್ ಸಹ ಆ ಮಕ್ಕಳಿಗೆ ಕರೆದು ನಾವು ಹಾನರ್ ಮಾಡಿದೀವಿ. ಅಂತಹ ಒಂದು ಒಳ್ಳೆ ವೇದಿಕೆ ಅಂತ ಹೇಳಿದ್ರೆ ಒಂದು ಪ್ರತಿಭಾ ಕಾರಂಜಿ. ಯಾವ ಮಗುನಲ್ಲಿ ಎಂತಹ ಒಂದು ಶಕ್ತಿ ಇದೆ, ಯಾವ ಒಂದು ಸ್ಕಿಲ್ಸ್ ಇದಾವೆ ಅದನ್ನ ಹೊರ ಹಾಕೋದಕ್ಕೆ ಒಂದು ಉತ್ತಮವಾದಕ್ಕಿಂತ ವೇದಿಕೆ ಆಗಿದೆ. ಇದಕ್ಕೆ ನಾವೆಲ್ಲ ಸಹಕರಿಸ್ತಾ ಇದೀವಿ. ಎಲ್ಲ ಮಕ್ಕಳಿಗೂ ಸಹ ಇಲ್ಲಿ ಕರ್ಕೊಂಡು ಬಂದು ಆ ಟ್ಯಾಲೆಂಟ್ಸ್ ಅನ್ನ ನೋಡಿ ಮುಂದೆ ಅವರಿಗೆ ಕಳ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸುಮಾರು ನಮ್ಮಲ್ಲಿ ಕ್ಲಸ್ಟರ್ ಅಲ್ಲಿ 50 ಶಾಲೆಗಳಿದಾವೆ. ಗೌರ್ಮೆಂಟ್, ಏಡೆಡ್, ಅನ್ಎಡೆಡ್ ಎಲ್ಲ ಶಾಲೆ ಇದಾವೆ. ಇವಾಗ ಈ ಪ್ರೋಗ್ರಾಮ್ ಗೆ ಸುಮಾರು 25-30 ಶಾಲೆಗಳು ಬಂದಿದ್ದಾವೆ. ಇನ್ನು ಜಾಸ್ತಿ ಬಂದಿರಬಹುದು. ಒಂದು 25-30 ಶಾಲೆಗಳು ಬಂದಿದ್ದಾವೆ. ಎಲ್ಲಾ ಮಕ್ಕಳು ನೋಡಿ ಎಲ್ಲ ಬಂದಿದ್ದಾರೆ. ಬಹಳ ಚೆನ್ನಾಗಿ ರೆಡಿಯಾಗಿ ಬಂದವ್ರೆ.
ಒಳ್ಳೆ ಟ್ಯಾಲೆಂಟ್ಸ್ ಇದಾವೆ ನಮ್ಮ ಕ್ಲಸ್ಟರ್ ಇರ್ತಕ್ಕಂಥ ಮಕ್ಕಳು. ವರ್ಷನೂ ಅಷ್ಟೇ ನಮ್ಮ ಈ ಕ್ಲಸ್ಟರ್ ಇಂದ ಸ್ಟೇಟ್ ಲೆವೆಲ್ ತನಕ ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲಿ ಗೆದ್ದು ಬರ್ತಾರೆ. ಪೇರೆಂಟ್ಸ್ ಗೆ ಏನಪ್ಪಾ ಮೆಸೇಜ್ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇರ್ತಕ್ಕಂತಹ ಶಕ್ತಿಯನ್ನ ಆ ಪೇರೆಂಟ್ಸ್ ಗೊತ್ತಾಗ್ಬೇಕು. ಶಾಲೆಯಲ್ಲೇ ಬರೀ ಕಲ್ಸೋದಲ್ಲ, ಪೇರೆಂಟ್ಸ್ ಜವಾಬ್ದಾರಿ ಇದೆ. ಅವರು ಸಹ ಆ ಮಕ್ಕಳಿಗೆ ಒಂದು ಜವಾಬ್ದಾರಿ ಕೊಟ್ಟು ಅವ್ರಿಗೂ ಸಹ ಹುರಿದುಂಬಿಸಿ ಆ ಮಕ್ಕಳಿಗೆ ಮನೆಯಲ್ಲಿ ಕೂರಿಸ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅವ್ರಿಗೆ ನಾಲೆಜ್ ಕೊಡ್ಬೇಕು. ಅವರು ಸಹ ಬರೀ ಪೇರೆಂಟ್ಸ್ ಇದು ಬರೀ ಶಿಕ್ಷಕರಿಂದಾನೇ ಸಾಧ್ಯವಿಲ್ಲ. ಇದಕ್ಕೆ ಶಿಕ್ಷಣವನ್ನು ಕೊಡ್ಬೇಕಂತ ಹೇಳಿದ್ರೆ ಎಲ್ಲ ಪೇರೆಂಟ್ಸ್, ಸಮುದಾಯ, ಟೀಚರ್ಸ್, ನಾವು ಎಲ್ಲರೂ ಸಹ ಸಹಭಾಗಿತ್ವದಲ್ಲಿ ಈ ಕೆಲಸ ನಡೀತಕ್ಕಂಥದ್ದು. ಈ ಪೇರೆಂಟ್ಸ್ ಏನಪ್ಪ ಹೇಳ್ತೀನಿ ಅಂದ್ರೆ, ನಿಮ್ಮ ಮಕ್ಕಳಿಗೆ ಇದೇ ರೀತಿ ಹುರಿದುಂಬಿಸಿ, ಯಾವ ಮಗುವಿನಲ್ಲಿ ಏನ್ ಪ್ರತಿಭೆ ಇದೆಯೋ ಗೊತ್ತಿಲ್ಲ, ಅದಕ್ಕೆ ಅವ್ರಿಗೆ ಹುರಿದುಂಬಿಸಿದಾಗ ಮುಂದೆ ಆ ಮಕ್ಕಳು ಒಳ್ಳೆ ವ್ಯಕ್ತಿಗಳಾಗ್ತಾರೆ. ಯಾಕಂದ್ರೆ ನಮ್ಮ ಮುಂದೆ ಇದಾವೆ ಏನು SSLC ಪಾಸ್ ಆಗ್ತಿರ್ತಕ್ಕಂಥ ವ್ಯಕ್ತಿಗಳು ಸ್ಪೋರ್ಟ್ಸ್ ಅಲ್ಲಿ, ಗಾಯನಗಳಲ್ಲಿ, ಬೇರೆ ಬೇರೆ ಪ್ರತಿಭೆಗಳಲ್ಲಿ ಅವರೆಲ್ಲ ಪ್ರತಿಭೆಗಳನ್ನು ತೋರಿಸಿ ಉತ್ತಮ ಮಟ್ಟದಲ್ಲಿದ್ದಾರೆ. ಉದಾಹರಣೆ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, SSLC ಪಾಸ್ ಆಗಿದ್ದಾರೆ, ಫೇಲ್ ಆಗಿರೋ ಗೊತ್ತಿಲ್ಲ, ಬಟ್ ಈ ಕ್ರಿಕೆಟ್ ಗಾಡ್ ಅಂತ ಹೇಳಿದ್ರು. ಹಾಗೆ ನಮ್ಮಲ್ಲೂ ಅಷ್ಟೇ, ಈ ಮಕ್ಕಳಲ್ಲೂ ಅಷ್ಟೇ ಯಾರೋ ಒಬ್ರು ಒಳ್ಳೆ ಸಿಂಗರ್ ಬರ್ಬೋದು, ಒಳ್ಳೆ ನಾಟಕ ಮಾಡ್ತಕ್ಕಂಥವ್ರು ಬರ್ಬೋದು. ಯಾವ್ದೋ ಒಂದು ಪ್ರತಿಭೆಯಲ್ಲಿ ಮುಂದೆ ಬಂದು ಅವರ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಪೇರೆಂಟ್ಸ್ ಅದಕ್ಕೆ ಕೋಆಪರೇಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಪೇರೆಂಟ್ಸ್ ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಹೆಸರು ರಿಜ್ವಾನ್ ಎಸ್, CRP KV ಸೆಂಟರ್ ಕ್ಲಸ್ಟರ್. ಸರ್, ಈಗ ಮಕ್ಕಳು ಬಂದ್ಬಿಟ್ಟು ಮೊದಲು ಗ್ರೌಂಡ್ಗಳು ಇರ್ತಾ ಇತ್ತು, ಟೈಮ್ ಬಂದು ಸ್ಪೋರ್ಟ್ಸ್ ಆಡಿ ಗೇಮ್ಸ್ ಆಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಈಗ ಮೊಬೈಲ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾರೆ. ಅಂತ ಮಕ್ಕಳಿಗೆ ಏನಾಗುತ್ತೆ ಸ್ಟಾಪ್, ಯಾಕಂದ್ರೆ ಗ್ರೌಂಡ್ಸ್ ಇಲ್ಲ. ಹೌದು, ಸ್ಕೂಲ್ ಬೇಕಾದಷ್ಟು ಆಗಿದೆ, ಅವ್ರಿಗೆ ಗ್ರೌಂಡ್ಸ್ ಇಲ್ಲ. ಅದ್ರ ಬಗ್ಗೆ ಗೌರ್ಮೆಂಟ್ ಏನು ಗೌರವ ತಗೊಳ್ಬೇಕು ಸರ್. ಇದು ಬೆಂಗಳೂರು ಸಿಟಿ ಆಗಿರೋದ್ರಿಂದ ಎಲ್ಲೂ ಸಹ ಜಾಗದ ಅಭಾವ ಇದೆ. ನಿಮ್ಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಇವಾಗ ಶಾಲೆಗಳು ಕಟ್ಟೋದಕ್ಕೆ ಅರ್ಧ ಎಕರೆ ಜಾಗ ಕೇಳ್ತಾ ಇದೆ. ಅದಕ್ಕೆ ಆ ಗ್ರೌಂಡ್ ಇರ್ಬೇಕು, ಮಕ್ಕಳಿಗೆ ಎಲ್ಲ ಆಡ್ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಕೊಟ್ಬಿಟ್ಟವ್ರೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರನು ಸಹ ಅರ್ಧ ಎಕರೆ ಜಾಗ ಇರಬೇಕು, ಮಕ್ಕಳಿಗೆ ಆಟ ಆಡಕ್ಕೆ ಎಲ್ಲ ಇರ್ಬೇಕು, ಎಲ್ಲ ಸೌಲಭ್ಯಗಳಿದ್ರೆ ಮಾತ್ರ ಪರ್ಮಿಷನ್ ಕೊಡ್ತಾ ಇದೆ. ಈ ಹಿಂದೆ ಕೊಟ್ಟಿದ್ದಾರೆ, ಅದು ಏನು ಮಾಡಕ್ ಆಗ್ತಾ ಇಲ್ಲ. ಮಕ್ಕಳು ಗೇಮ್ಸ್ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಹೊರಗಡೆ ಜಾಗ ಇಲ್ಲ, ಮನೆಗಳಲ್ಲಿ ಬಂದು ಕೂಡಾಕ್ತಾರೆ, ಚಿಕ್ಕ ಮನೆಗಳು. ಅದಕ್ಕೆ ಅಲ್ಲಿ ಬಂದು ಮಕ್ಕಳಿಗೆ ಇನ್ನೇನು ಇಲ್ಲ, ಎಂಟರ್ಟೈನ್ಮೆಂಟ್ ಫಿಸಿಕಲ್ ಆಗಿಲ್ಲ, ಮೆಂಟಲಿ ಆಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಎಸ್, ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ನಮಸ್ಕಾರಗಳು. ಎಸ್, ಎಲ್ಲಿ ಜೋರ ಬಂದಲ್ಲ. ನಮ್ಮ ಜೊತೆಯಲ್ಲಿ ನಮ್ಮ ಒಂದು ಸ್ನೇಹಿತರು ಶ್ರೀಮತಿ ಮಂಜುಳಾ ಕುಮಾರ್, ಶಿಕ್ಷಣಾಧಿಕಾರಿಗಳು, ವಾಸು ಅವರು, ಈ ವಲಯದ ನಮ್ಮ ಆತ್ಮೀಯ CRP ಅವರು, ಶ್ರೀಮತಿ ರಿಜ್ವಾನ್ ಅವರು, ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಂಜಿತಾ ಅವರು ಹಾಗೂ ಮುದ್ದಿನ ಮಕ್ಕಳು. ಈಗ ಕ್ವಶನ್ ಏನ್ ಬರುತ್ತೆ ಗೊತ್ತಾ, ನಾನು ಏನ್ ಮಾತಾಡ್ತಾ ಇದ್ದೀನಿ, ಐ ಆಮ್ ಇಂಟ್ರೆಸ್ಟೆಡ್ ಟು ಲಿಸನ್ ಟು ಮೀ ಆರ್ ನಾಟ್? ನೋ, ಆನ್ಸರ್ ಇಸ್ what is the answer? No, I know very well no answer, because you people have come over here with so beautiful dresses, everything. Why you came today here? What for what purpose? ಯಾಕೆ ಇವತ್ತಲ್ಲಿ ಎಲ್ಲರಿಗೆ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ? To show your talent. That we call Pratibha Karanji, right? Yes, Talents Day. Yes or no? So you say Talents Day, it's like a festival for you. ಇವತ್ತು ನಿಮಗೆ ಒಂದು ಹಬ್ಬ ಹೌದಿಲ್ವಾ? ಒಂದು ಫೆಸ್ಟಿವಲ್. ಎಲ್ಲರಿಗೂ ಇವತ್ತು ನಿಮ್ಮ ಒಂದು ಟ್ಯಾಲೆಂಟ್ ಅನ್ನು ಇಲ್ಲಿ ಎಕ್ಸಿಬಿಟ್ ಮಾಡೋದಕ್ಕೆ ಬಂದಿದ್ರ ಮಕ್ಕಳೇ, ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಿಮ್ಮ ಶಾಲೆಯನ್ನು ನೀವು ಆಚೆ ಇವತ್ತು ಖುಷಿಯಾಗಿ ಸಂತೋಷದಿಂದ you want to enjoy the happiest moment in the school. So once again I thank one and all and the management and the staff and the teachers. And ಒಂದೇ ಒಂದು ಕಿವಿ ಮಾತು ನಾನು ಜಡ್ಜಸ್ ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀರಿ. ಬಹುಶಃ ಎಲ್ಲ ಜಡ್ಜಸ್ ಇಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಯಾರಿಗೆ ಟ್ಯಾಲೆಂಟ್ ಇದೆ ಆ ಮಕ್ಕಳಿಗೆ ನೀವು ಸೆಲೆಕ್ಟ್ ಮಾಡಿ, ಇಲ್ಲಿ ಯಾರು ತಾರತಮ್ಯ ಮಾಡಬಾರ್ದು. ಇದು ಸರ್ಕಾರಿ, ಇದು ಏಡೆಡ್, ಅನ್ಎಡೆಡ್ ಅಂತ. ದ ಚೈಲ್ಡ್ ಹೂ ಇಸ್ ಹ್ಯಾವಿಂಗ್ ದ ಟ್ಯಾಲೆಂಟ್, ಲೆಟ್ ಇಟ್ ಗೆಟ್ ಅದರ್ ಸೆಲೆಕ್ಟ್. ಓಕೆ, ಆ ರೀತಿಯಾಗಿ ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ಅಂತ ಎಲ್ಲರಿಗೂ ಒಳ್ಳೆದಾಗಲಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರಾದಂತಹ ಶ್ರೀಮತಿ ನಸ್ರೀನ್ ವಾಸು ಅವರೇ,
ಆಕ್ಟಿವ್ ಸಿಆರ್ಪಿ ಆದಂತ ರಿಜ್ವಾನ್ ಅವರೇ, ಸಂಜಿತಾ ಅವರೇ, ಮೆದ್ರಿನ್ ಅವರೇ ಮತ್ತು ಈ ಶಾಲೆಯಲ್ಲಿ ದಿನ ಪ್ರತಿಭಾ ಕಾರಂಜಿ ಮತ್ತೆ ಕಲೋತ್ಸವವನ್ನು ಆಯೋಜನೆ ಮಾಡಿರುವಂತಹ ಶಾಲೆಯ ಆಡಳಿತ ಮಂಡಳಿಯವರೇ ಮತ್ತೆ ಎಲ್ಲಾ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳನ್ನ ಕರೆತಂದಿರುವಂತಹ ಶಿಕ್ಷಕರೇ, ತೀರ್ಪುಕಾರರೇ, ಆತ್ಮೀಯ ದಿನದ ಕಾರ್ಯಕ್ರಮದ ಕೇಂದ್ರ ಬಿತ್ತುಗಳಾದಂತಹ ವಿದ್ಯಾರ್ಥಿನಿಯರೇ, ಪ್ರತಿಭಾ ಕಾರಂಜಿ ಅಂದ್ರೆ ಎಸ್ಎ ತೋರಿಸುತ್ತೆ ಹಿಡನ್ ಟ್ಯಾಲೆಂಟ್ ಏನ್ ಮಕ್ಕಳಿಗೆ ಇರ್ತಕ್ಕಂತಹ ಒದಗಿರುವಂತಹ ಪ್ರತಿಭೆಯನ್ನ ಹೊರಸೂಸುವಂತಹ ಕಾರ್ಯಕ್ರಮವೇ ಈ ಪ್ರತಿಭಾ ಕಾರಂಜಿ. ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತದಿಂದ ನಮ್ಮ ಜಿಲ್ಲಾ ಮಟ್ಟದಿಂದ ನೇರವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡುವ ಒಂದು ಉದ್ದೇಶವನ್ನು ಮಾಡಿದ್ದೇವೆ. ಪ್ರತಿಭೆ ಯಾರೊಬ್ಬರ ಸೋಲಲ್ಲ. ಯಾರಲ್ಲಿ ನಿಜವಾದಂತಹ ಕಲೆ ಇದೆ, ಯಾರಲ್ಲಿ ನಿಜವಾದಂತಹ ಪ್ರತಿಭೆ ಇದೆ, ಅಂತಹ ಮಕ್ಕಳು ಈ ಒಂದು ತಾಲೂಕನ್ನ ಪ್ರತಿನಿಧಿಸಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಎಲ್ಲಾ ರೀತಿಯಲ್ಲಿಯೂ ಸಹ ಮಗುವಿನಲ್ಲಿರ್ತಕ್ಕಂತಹ ಒಂದು ಪ್ರತಿಭೆ ಸೃಜನಶೀಲತೆಗೆ ಒಳ್ಳೆ ಅವಕಾಶ ಸಿಗುತ್ತೆ. ಇವತ್ತಿನ ದಿನ ನಿಮಗೆ ಗೊತ್ತಿರಬಹುದು, ವಿದ್ಯಾವಂತರಿಗಿಂತ ಹೆಚ್ಚಾಗಿ ಪ್ರತಿಭೆ ಇರ್ತಕ್ಕಂಥವರು ರಾಜ್ಯದ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತಿದ್ದೇವೆ. ನಿಮ್ಗೆಲ್ಲ ಒಳ್ಳೆ ಎಕ್ಸ್ಪೋಸರ್ಸ್ ಇದೆ. ಇವತ್ತಿನ ದಿನ ಮೀಡಿಯಾದಲ್ಲಿ ಬೇಕಾದಷ್ಟು ಅವಕಾಶಗಳಿದೆ ನಿಮ್ ಪ್ರತಿಭೆಯನ್ನು ಹೊರಸೂಸುವಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರತಿಭೆ ಏನಿದ್ದೀನ ವೈಯಕ್ತಿಕ ವಿಭಾಗದಲ್ಲಿ 15 ಸ್ಪರ್ಧೆಗಳಿದೆ, ಸಾಮೂಹಿಕ ವಿಭಾಗದಲ್ಲಿ 5 ಪ್ರತಿಭೆಗಳ ಸ್ಪರ್ಧೆ ಇದೆ. ಅವನ್ನೆಲ್ಲ ಸಹ ಅಚ್ಚುಕಟ್ಟಾಗಿ ಭಾಗವಹಿಸಿ. ನೀವು ಭಾಗವಹಿಸೋದೇ ನಿಮ್ಮ ಗೆಲುವು. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸೋದು ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ದ್ಯಾನ್ ಗೆಟಿಂಗ್ ದ ಪ್ರೈಸ್. ಹೌದಲ್ಲ ಮಕ್ಕಳೇ? ಸೊ ಅದರಿಂದ ಸೋಲು ಗೆಲುವು ಮುಖ್ಯ ಅಲ್ಲ. ಇಲ್ಲಿ ಬಂದಿದ್ದೀರಾ ಗೆದ್ದಿದ್ದೀರಾ ಅಂತ ಅರ್ಥ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ತೀರ್ಪುಗಾರರು ಸಹ ಒಂದು ಕನ್ನಡದ ಒಂದು ಮಾತು ಹೇಳ್ತಾರೆ, ಹಂಸಶೀಲ ನ್ಯಾಯದ ರೀತಿಯಲ್ಲಿ ತೀರ್ಪನ್ನು ನೀಡಿ ಯಾರಲ್ಲಿ ನಿಜವಾದ ಪ್ರತಿಭೆ ಇದೆ ಆ ಪ್ರತಿಭೆ ಹೊರಸೂಸುತ್ತೆ ಅಂತ ಆಶಿಸ್ತಾ ಈಗಿನ ಒಂದು ಸ್ಪರ್ಧಾ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದಂತಹ ಈ ಶಾಲೆಯ ಆಡಳಿತ ಮಂಡಳಿಯವರಿಗೆ, ಮ್ಯಾನೇಜ್ಮೆಂಟ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ನಮ್ಮ ಡಿಡಿಪಿ ಆಫೀಸ್ ಪರವಾಗಿ ನಾನು ವೈಯಕ್ತಿಕವಾಗಿ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿದಾಯಕವಾಗಿದೆ ಅಂತ ಆಶಿಸ್ತೀನಿ. ಹಾಗೂ ಸಿಆರ್ಪಿ ಅವರೇ ಹಾಗೂ ವಿದ್ಯಾರ್ಥಿಗಳವರೇ ನೋಡಿ, ಇದು ಒಂದು ಸರ್ಕಾರದ ರಚನೆ ಮಾಡುವಂತಹ ಮುಖ್ಯವಾದಂತಹ ಕಾರ್ಯಕ್ರಮ. ಹಿಂದೆ ಈ ರೀತಿಯಾದಂತಹ ಒಂದು ಪ್ರತಿಭಾ ಕಾರಂಜಿ ಇರಲಿಲ್ಲ. ಈ ಒಂದು ಕಾರ್ಯಕ್ರಮದಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಅದನ್ನ ನೀವು ಎಕ್ಸಿಬಿಟ್ ಮಾಡ್ತೀರಾ. ಸೊ ಈ ಒಂದು ಎಕ್ಸಿಬಿಟ್ ಇಂದ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ ಅಂತ ಎವಾಲ್ಯೂಯೇಟ್ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ನಾನು ಜಾಸ್ತಿ ಮಾತಾಡೋದು ಒಂದು ಹೇಳ್ತೀನಿ, ಇದೇ ಸವಾಲಿ ಕಸಾಲಾಗಿದೆ. ಅವಾಗ ನೀವು ಪ್ರಾಕ್ಟೀಸಿಂಗ್ ವಿತೌಟ್ ಪ್ರಾಕ್ಟೀಸಿಂಗ್ ಕೇಳಿದ್ಯಾ? ಪ್ಲೀಸ್ ಯಾವುದೇ ಒಂದು ಕಾರ್ಯಕ್ರಮ ಕೊಡ್ಬೇಕಾದ್ರೆ ತುಂಬಾ ಪ್ರಾಕ್ಟೀಸ್ ಪರ್ಫೆಕ್ಟ್ ಅಲ್ಲ. ಚೆನ್ನಾಗಿ ಅಭ್ಯಾಸ ನಾನು ಮಾತಾಡಿದೆ ನೀವು ಒಂದು ಕಾರ್ಯಕ್ರಮ ಕೊಡ್ತಕ್ಕಂಥದ್ದು. ಅದೇ ರೀತಿ ಓದ್ನ ವರ್ಷ ಅಭ್ಯಾಸ ಪ್ರತಿಯೊಂದು ಹಂತದಲ್ಲೂ ಅಭ್ಯಾಸಗಳನ್ನ ಮಾಡ್ತಾರೆ. ಅಭ್ಯಾಸ ಮಾಡಿದಾಗ ನಿಮ್ಗೆ ಒಂದು ಗೆಲುವು ಸಿಗುತ್ತೆ. ಓಕೆ, ಇಷ್ಟ ಮಾತಾಡಿ.